ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಈ ಉತ್ತರದಲ್ಲಿ ಹೇಳ್ತಾರೆ, ಲಕ್ಷ್ಮಣ ತೀರ್ಥ ನದಿ ನೀರು ಕಲುಷಿತಗೊಳ್ಳುವುದನ್ನು ತಡೆಯಲು ಎನ್ಜಿಟಿಯಿಂದ ಕಲುಷಿತಗೊಂಡಿರುವ 35 ನಗರಗಳ ಪಟ್ಟಿಯಲ್ಲಿ ಹುಣಸೂರು ನಗರವು ಒಂದಾಗಿದ್ದು, ಮಾನ್ಯ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಮಾನದಂಡದ ಪ್ರಕಾರ 17 ಕಲುಷಿತ ನದಿಗಳ ವ್ಯಾಪ್ತಿಯಲ್ಲಿರುವ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಉತ್ಪತ್ತಿಯಾಗುವ ಒಳಚರಂಡಿ ಮಲಿನ ನೀರು ನದಿಗೆ ಅಥವಾ ಜಲಮೂಲಗಳಿಗೆ ಸೇರುತ್ತ ತಡೆದು ಮಾರ್ಗಾಂತರ ಮಾಡಲು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸೂಚನೆಯಂತೆ ಸುಮಾರು 26 ಕೋಟಿ 80 ಲಕ್ಷಗಳ ಅಂದಾಜಿಗೆ ಸರ್ಕಾರದ ಆದೇಶ ಸಂಖ್ಯೆ 25/3/2021ರಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿತ್ತು. ಅದಾದ ನಂತರ 31/5/2024ರಲ್ಲಿ ಚಾಲನೆಗೊಳಿಸಲಾಗಿದೆ ಅಂತ ಹೇಳ್ತಾರೆ ಅಧ್ಯಕ್ಷರೇ. ನಮ್ಮ ಲಕ್ಷ್ಮಣ ತೀರ್ಥ ನದಿ ನಮ್ಮ ಹುಣಸೂರು ನಗರದ ಮಧ್ಯದಲ್ಲಿ ಹರಿದು ಅದು ಕಾವೇರಿ ಸುಮಾರು 55 ಕಿಲೋಮೀಟರ್ ಹರಿಯುತ್ತೆ. ನಮ್ಮ ಹುಣಸೂರು ತಾಲೂಕಿನಲ್ಲಿ ಹರಿದು ಕಾವೇರಿ ನದಿಯನ್ನು ಸೇರುತ್ತೆ ಅಧ್ಯಕ್ಷರೇ. ಇವತ್ತೇನಾಗಿದೆ, ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ನಮ್ಮ ನಗರಸಭೆ ಅಧಿಕಾರಿಗಳ ಮೇಲೆ ಕೇಸ್ ಹಾಕಿದ್ದಾರೆ. ಏನಂತ ಕೇಸ್ ಹಾಕಿದ್ದಾರೆ? ನೀವು ಈ ಕಲುಷಿತ ನೀರು, ಒಳಚರಂಡಿಯ ನೀರು ನದಿ ಮೂಲವನ್ನು ಸೇರ್ತಾ ಇದೆ, ನೀವೇನು ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಆದರೆ ಈ ಒಂದು ಒಳಚರಂಡಿ ನೀರನ್ನು, ನದಿ ನೀರನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ 70 ಕೋಟಿ ದುಡ್ಡು ಬೇಕು ಅಧ್ಯಕ್ಷರೇ. 2021ರಲ್ಲಿ 26 ಕೋಟಿ 80 ಲಕ್ಷ ಯಾವ ಮಾನದಂಡ ಇಟ್ಕೊಂಡು ಕೊಟ್ಟರೋ ನನಗೆ ಗೊತ್ತಿಲ್ಲ ಅಧ್ಯಕ್ಷರೇ. 2024ರಲ್ಲಿ ಏನು 26 ಕೋಟಿ 80 ಲಕ್ಷ ಅನುದಾನ ಕೊಟ್ಟಿದ್ರು, ಅದು ಹ್ಯಾಂಡ್ ಓವರ್ ಆಗಿದೆ. ಅದಾದ ನಂತರ 2025ರಲ್ಲಿ ಏನು ನಮ್ಮ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಆ ಅಧಿಕಾರಿಗಳು ನಮ್ಮ ನಗರಸಭೆಯ ಅಧಿಕಾರಿಗಳ ಮೇಲೆ ಕೇಸ್ ಹಾಕ್ತಾರೆ. ಅದಾದ ನಂತರ ಬಹುಶಃ 70 ಕೋಟಿ ಅನುದಾನ ನಮ್ಮ ನಗರಸಭೆಯಲ್ಲಿ ಇಲ್ಲ. ಅಧಿಕಾರಿಗಳ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಯಾವ ರೀತಿ ಅನ್ನೋದು ನಮಗೆ ಗೊತ್ತಿಲ್ಲ. ಇವತ್ತು ಸರ್ಕಾರ ದುಡ್ಡು ಕೊಡದೇ ಇದ್ರೆ, 70 ಕೋಟಿ ಅನುದಾನ ಕೊಡದೇ ಇದ್ರೆ ಆ ಒಳಚರಂಡಿ ನೀರನ್ನ ತಪ್ಪಿಸ್ಲಿಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ? ಮುಂದುವರೆದು ಅಧ್ಯಕ್ಷರೇ, ಒಂದು ಇದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು 7/5/2025 ಇನ್ಸ್ಪೆಕ್ಷನ್ ರಿಪೋರ್ಟ್ ಕೊಡುತ್ತೆ. ಅದರಲ್ಲಿ ಏನು ಹೇಳುತ್ತೆ ಅಧ್ಯಕ್ಷರೇ? ಆ ರಿಪೋರ್ಟಲ್ಲಿ ದೇರ್ ಇಸ್ ಡೈರೆಕ್ಟ್ ಡಿಸ್ಚಾರ್ಜ್ ಆಫ್ ಅನ್ಟ್ರೀಟೆಡ್ ರಾ ಸೀವೇಜ್ ಅಂಡ್ ಸೆಲ್ಲೇಜ್ ಎಫ್ಲುಯೆಂಟ್ ಫ್ರಮ್ ದಿ ಮುಸ್ಲಿಂ ಬ್ಲಾಕ್ ಅಂಡ್ ಅದರ್ ನಿಯರ್ ಬೈ ಏರಿಯಾಸ್ ಅಂಡ್ ನ್ಯೂ ಲೇಔಟ್ಸ್ ಇಂಟು ಲಕ್ಷ್ಮಣ ತೀರ್ಥ ರಿವರ್ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಒಂದು ಅನಾಲಿಸಿಸ್ ಮಾಡಿ ರಿಪೋರ್ಟ್ ಕೊಟ್ಟಿದೆ ಅಧ್ಯಕ್ಷರೇ. ಮುಂದುವರೆದು ಹೇಳ್ತಾರೆ ಅಲ್ಲಿ, ಫಾರ್ ದಿ ಸಲ್ಲೇಜ್ ಸ್ಯಾಂಪಲ್ ಕಲೆಕ್ಟೆಡ್ ನಿಯರ್ ಗವರ್ಮೆಂಟ್ ಆಯುರ್ವೇದಿಕ್ ಹಾಸ್ಪಿಟಲ್, ಹಳೆ ಸೇತುವೆ, ಮಸ್ಜಿದ್ ಮೊಹಲ್ಲಾ, ಹುಣಸೂರ್ town leading to Lakshman Tirtha river, it reflects from the analysis reports that the parameters suspended solids was found to be 80 mg per liter against 20 mg per liter. 80 mg per liter against 20 mg per liter. Biochemical oxygen demand was found to be 365 mg per liter against 10 mg per liter. Chemical oxygen demand was found to be 980 mg per liter against 50 mg per liter. Ammonical nitrogen was found to be 19.5 mg per liter against 5 mg per liter. And fecal coliform was 21,000 mpn per 100 ml against 100 mpn per 100 ml respectively, and are not conforming to the standards laid down by the board. ಇಷ್ಟು ಒಂದು ಅನಾಲಿಸಿಸ್ ರಿಪೋರ್ಟ್ನ ನಮ್ಮ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಅಧ್ಯಕ್ಷರೇ. ಇದರನ್ನು ಗಮನಿಸಿದ್ರೆ ನಮ್ಮ ಸ್ಟ್ಯಾಂಡರ್ಡ್ಸ್ ಇರೋದಕ್ಕೂ ಅಲ್ಲಿರೋದು ವ್ಯತ್ಯಾಸ ಏನಿದೆ ಅಧ್ಯಕ್ಷರೇ? ಪ್ಯಾರಾಮೀಟರ್ ಸಸ್ಪೆಂಡೆಡ್ ಸಾಲಿಡ್ಸ್ 80 mg per liter ಅಗೇನ್ಸ್ಟ್ 20 mg per liter, 4 ಪಟ್ಟು ಜಾಸ್ತಿ. ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ವಾಸ್ ಫೌಂಡ್ ಟು ಬಿ 365 mg per liter ಅಗೇನ್ಸ್ಟ್ 10 mg per liter, ಅಂದರೆ 36.5 times higher. ಅದಾದ ನಂತರ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ವಾಸ್ ಫೌಂಡ್ ಟು ಬಿ 980 mg per liter ಅಗೇನ್ಸ್ಟ್ 50 mg per liter, ಅಂದರೆ 20 ಪಟ್ಟು ಜಾಸ್ತಿ ಇದೆ ಅಧ್ಯಕ್ಷರೇ. ಅಮಾನಿಕಲ್ ನೈಟ್ರೋಜನ್ ವಾಸ್ ಫೌಂಡ್ ಟು ಬಿ 19.5 mg per liter ಅಗೇನ್ಸ್ಟ್ 5 mg per liter, ಅಂದರೆ 3 times. Again, fecal coliform was found to be 21,000 mpn per 100 ml. ಅದು ಅಗೇನ್ಸ್ಟ್ 100 mpn per 100 ml, ಅಂದರೆ 21,000 ಇಲ್ಲಿ
100 MP ಎಲ್ಲಿ ಅಧ್ಯಕ್ಷರೇ? ಇವತ್ತು ಈ ನದಿಗೆ ಸೇರ್ತಾ ಇರ್ತಕ್ಕಂಥ ಒಳಚರಂಡಿ ನೀರು ಅದು ಬರ್ತಾ ಇರ್ತಕ್ಕಂಥದ್ದು ಸೇರ್ತಾ ಇರ್ತಕ್ಕಂಥದ್ದು ಎಲ್ಲಿಗೆ? ಕಾವೇರಿ ನದಿಗೆ. ಕಾವೇರಿ ನದಿ ನೀರು ಬಹುಶಃ ಮೈಸೂರು ನಗರ ಇರ್ಬೋದು, ಬೆಂಗಳೂರು ನಗರ ಇರ್ಬೋದು, ಈ ಭಾಗದಲ್ಲಿ ನಾವು ಕುಡಿತಾ ಇರೋ ನೀರು ಇದು ಅಧ್ಯಕ್ಷರೇ. ಲಕ್ಷ್ಮಣ ತೀರ್ಥ ನದಿ ಇವತ್ತು ಒಳಚರಂಡಿ, ನಮ್ಮ ಹುಣಸೂರು ನಗರದ ಒಳಚರಂಡಿ ನೀರು ಸೇರಿ ಇಷ್ಟು ಕಲುಷಿತ ಆಗಿರ್ತಕ್ಕಂಥದ್ದು ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹ ಆಲೋಚನೆ ಮಾಡಬೇಕು. ಬಹಳ ಕ್ರಿಟಿಕಲ್ ಕಂಡೀಷನ್ ಇದೆ ಅಧ್ಯಕ್ಷ. ಇದು ಅದೇ ಅಧ್ಯಕ್ಷ ಹೇಳ್ತಾ ಇರ್ತಕ್ಕಂಥದ್ದು, ಈ ಒಂದು ರಿಪೋರ್ಟ್ ನ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನ್ ಕೊಟ್ಟಿದೆ, ಇದೀಗಾಗಲೇ ನಮ್ಮ ಒಳಚರಂಡಿ ಮಂಡಳಿ ಒಂದು ರಿಪೋರ್ಟ್ನು ಸಹ ಮಾಡಿದೆ. ಅದನ್ನ ಸರ್ಕಾರಕ್ಕೆ 307ನೇ ಮಂಡಳಿಯ ಸಭೆಯಲ್ಲಿ ಅನುಮೋದನೆನೂ ಸಹ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಪುನಃ ವಾಪಸ್ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಧ್ಯಕ್ಷ, ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇದು ಮುಂದುವರಿಯಕ್ಕೆ ಬಿಟ್ರೆ ಬಹುಶಃ ಆರೋಗ್ಯದ ಸಮಸ್ಯೆ ಇವತ್ತು ನಾವೇನ್ ನೋಡ್ತಾ ಇದೀವಿ ದುಪ್ಪಟ್ಟಾಗುತ್ತೆ. ಬಹುಶಃ ಸ್ಟ್ಯಾಂಡರ್ಡ್ಸ್ಗೂ ಇರ್ತಕ್ಕಂಥ ರಿಪೋರ್ಟ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಬಹುಶಃ ಇವತ್ತು ನಾವು ಗಂಗಾ ನದಿ, ಯಮುನಾ ನದಿ ಕ್ಲೀನಿಂಗ್ ಇವತ್ತು 1000 ಕೋಟಿ ಖರ್ಚು ಮಾಡ್ತಾ ಇದೀವಿ ಅಧ್ಯಕ್ಷ. ಅದಕ್ಕೆ ಆ 1000 ಕೋಟಿ ಖರ್ಚು ಮಾಡೋ ಬದಲು ಇವತ್ತು 70 ಕೋಟಿ ಕೊಟ್ರೆ ಅಧ್ಯಕ್ಷರೇ, ಯುಜಿಡಿ ಮಾಡಿಕೊಟ್ರೆ ಲಕ್ಷ್ಮಣ್ ತೀರ್ಥ ನದಿ ಕಾವೇರಿ ನದಿಗೆ ಸೇರ್ತಾ ಇದೆ. ಮೈಸೂರು, ಬೆಂಗಳೂರು ನಗರದ ನಿವಾಸಿಗಳು ನಾವು ಕುಡಿತಾ ಇರೋ ನೀರಿದು ಸ್ಟ್ಯಾಂಡರ್ಡ್ಸ್ ಈ ರೀತಿ ಇದೆ. ಆದ್ರಿಂದ ದಯಮಾಡಿ ಅಧ್ಯಕ್ಷರೇ, ತುರ್ತಾಗಿ ಇದು ಮಾಡ್ಕೊಡ್ದೆ ಹೋದ್ರೆ ಮೈಸೂರು ನಗರ, ಬೆಂಗಳೂರು ನಗರದ ನೀರು ಬಹಳ ಕಲುಷಿತ ಆಗಿದೆ. ಇನ್ನು ಮುಂದೆ ಆರೋಗ್ಯದ ಮೇಲೆ ಸಿಕ್ಕಾಪಟ್ಟೆ ಪರಿಣಾಮ ಬೀರುತ್ತೆ. ದಯಮಾಡಿ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ. ಬಹುಶಃ ಇವತ್ತು ನಮ್ಮ ಹುಣಸೂರು ನಗರ ಒಂದೇ ಅಲ್ಲ, ಇದು ಮೈಸೂರು, ಬೆಂಗಳೂರು ಎಲ್ಲ ಜನರ ಆರೋಗ್ಯದ ಸಮಸ್ಯೆ ಇದು. ಆದ್ರಿಂದ ನಾನು ಸರ್ಕಾರದಲ್ಲಿ ಮನವಿಯನ್ನ ಮಾಡ್ತೇನೆ, ದಯಮಾಡಿ ಅತಿ ಜರೂರಾಗಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ, ಉತ್ತರ ಮಂಡಳಿಯ 25-26ನೇ ಸಾಲಿನ ಕ್ರಿಯೋಜನೆಯಲ್ಲಿ ಸದರಿ ಯೋಜನೆಗೆ ಅನುವು ಮಾಡಲಾಗಿದ್ದು, ಅದರಂತೆ ಮಂಡಳಿಯನ್ನು ಪ್ರಸ್ತಾವನೆ ಸ್ವೀಕೃತವಾದ ನಂತರ ಅನುದಾನದ ಲಭ್ಯತೆಯನ್ನಾಧರಿಸಿ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ನೀಡೋ ಬಗ್ಗೆ ಪರಿಶೀಲಿಸ ಅಂತ ಹೇಳ್ತಾರೆ ಅಧ್ಯಕ್ಷರೇ. ದಯಮಾಡಿ ಅನುದಾನದ ಲಭ್ಯತೆ ಅಂತ ಹೇಳ್ಬಿಡಿ ಅಧ್ಯಕ್ಷರೇ. ನಾನು ಮಾನವ ಸಚಿವರಲ್ಲಿ ಮನವಿ ಮಾಡ್ತೀನಿ, ತುರ್ತಾಗಿ ಯಾವ್ದಾದ್ರು ಒಂದು ಅನುದಾನ ಕೊಟ್ಟು ಮಾಡ್ಕೊಡ್ಬೇಕು ಅಂತಕ್ಕಂಥ ಮನವಿ ಮಾಡ್ತೀನಿ ಅಧ್ಯಕ್ಷರೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.